ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗಗನ ಚುಕ್ಕಿ ಫಾಲ್ಸ್ ನೋಡ್ಕೊಂಬರೋಣ. ಇದು ಶಿವನ ಸಮುದ್ರದಲ್ಲಿರೋ ಗಗನ ಚುಕ್ಕಿ ಫಾಲ್ಸ್. ಬೆಂಗಳೂರಿಂದ ಒಂದು 140 ಕಿಲೋಮೀಟ್ರ್ ದೂರ ಆಗುತ್ತೆ. ಈ ಗಗನ ಚುಕ್ಕಿ ಫಾಲ್ಸ್ ಬಂದ್ಬಿಟ್ಟು ಮಳವಳ್ಳಿಯಲ್ಲಿ ತಾಲೂಕಲ್ಲಿ ಬರುತ್ತೆ. ಇದು ನಾವು ಮದ್ದೂರ್ ಹತ್ರ ಬಂದ್ಬಿಟ್ಟು ಮಳವಳ್ಳಿಗೆ ಹೋಗೋ ರೂಟ್ ತಗೊಂಡ್ರೆ ಅಲ್ಲಿಂದ ಮುಂದೆ ಬಂದರೆ ಶಿವನ ಸಮುದ್ರ ಗಗನ ಚುಕ್ಕಿ ಫಾಲ್ಸ್ ಸಿಗುತ್ತೆ. ಬನ್ನಿ ನೋಡ್ಕೊಂಬರೋಣ. ಒಟ್ಟು ಶಿವನ ಸಮುದ್ರದಲ್ಲಿ 2 ಫಾಲ್ಸ್ ಇದೆ. ಇದು ಗಗನ ಚುಕ್ಕಿ ಒಂದು, ಇನ್ನೊಂದು ಬರ ಚುಕ್ಕಿ ಒಂದು. ಫಸ್ಟ್ ನಾವು ಗಗನ ಚುಕ್ಕಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಫಾಲ್ಸ್ ರೋಡು ಈ ಥರ ಇದೆ. ನೋಡಿ, ಇನ್ನೇನು ಬಂತು ಇದೆ. ಇಲ್ಲೆಲ್ಲ ಪಾರ್ಕಿಂಗ್ ಜಾಗ, ಇಲ್ಲಿ ಪಾರ್ಕ್ ಮಾಡ್ಕೋಬೇಕು. ಮುಂಚೆ 2 ವೀಲರ್ಗೆ ಒಳಗೆಲ್ಲ ಬಿಡೋರು, ಇವಾಗ ಇಲ್ಲೇ ಎಲ್ಲರೂ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು. ಇವತ್ತು ಸಂಡೇ ಎಲ್ಲ ಜನ ಜಾಸ್ತಿ. ಮಳೆಗಾಲ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಈ ಡಿಸೆಂಬರ್ ಟೈಮಲ್ಲಿ ನೀರಷ್ಟು ಜಾಸ್ತಿ ಇರಲ್ಲ. ನೋಡಿ, ಇದು ಸುತ್ತಮುತ್ತ ಜಾಗ ಈ ಥರ ಇದೆ. ಇಲ್ಲೆಲ್ಲ ಸ್ನ್ಯಾಕ್ಸು, ಹಣ್ಣು, ಸೌತೆಕಾಯಿ ಇವೆಲ್ಲ ಮಾರ್ತಾ ಇರ್ತಾರೆ. ನೋಡಿ, ಇಲ್ಲೆಲ್ಲ ಗ್ರಿಲ್ ಹಾಕಿದಾರಲ್ಲ, ಇಲ್ಲೆಲ್ಲ ವ್ಯೂ ಪಾಯಿಂಟ್ಸ್. ನೋಡಿ, ಇದು ಫಸ್ಟ್ ವ್ಯೂ ಪಾಯಿಂಟು. ಇಲ್ಲಿಂದ ನೋಡಿ ಅಲ್ಲಿ ಕಾಣ್ತಿದ್ದಾರೆ ನೋಡಿ, ಅದೇ ಗಗನ ಚುಕ್ಕಿ ಫಾಲ್ಸ್. ಇದು ಕಾವೇರಿ ನದಿ ಇಲ್ಲಿ 2 ಭಾಗವಾಗಿ ಹರಿಯುತ್ತೆ. ಈ ಒಂದು ಭಾಗ ಈ ಕಡೆ ಈ ಸೈಡ್ ಬಂದು ಇಲ್ಲಿ ಗಗನ ಚುಕ್ಕಿ ವಾಟರ್ ಫಾಲ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಆ ಬೆಟ್ಟದ ಮೇಲಿಂದ ಧುಮುಕ್ತಾ ಇರೋದು. ಇನ್ನೊಂದು ಭಾಗ ಆ ಕಡೆ ಅದಿದು ಬರ ಚುಕ್ಕಿ ಹತ್ರ ಹೋಗುತ್ತೆ. ಬರ ಚುಕ್ಕಿ ಹತ್ರ ಅಲ್ಲೊಂದು ಫಾಲ್ಸು, ಅದೇ ಬರ ಚುಕ್ಕಿ ಫಾಲ್ಸು. ಈ ಗಗನ ಚುಕ್ಕಿ ಮತ್ತು ಬರ ಚುಕ್ಕಿ ಮಧ್ಯದಲ್ಲಿ ಐಲ್ಯಾಂಡ್ ಥರ ಫಾರ್ಮ್ ಆಗಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಮಧ್ಯರಂಗ ದೇವಸ್ಥಾನ ಅಂತ, ರಂಗನಾಥ ಸ್ವಾಮಿದು. ಕಾವೇರಿ ಈ ಥರ ಐಲ್ಯಾಂಡ್ ಫಾರ್ಮ್ ಆಗೋದು 3 ಕಡೆ. ಒಂದು ಶ್ರೀರಂಗಪಟ್ಟಣ ಹತ್ರ, ಒಂದು ಇನ್ನೊಂದು ಇಲ್ಲಿ ಶಿವನ ಸಮುದ್ರ, ಇನ್ನೊಂದು ಬಂದ್ಬಿಟ್ಟು ತಮಿಳ್ನಾಡು ಶ್ರೀರಂಗ ಹತ್ರ. ನೋಡಿ, ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿಂದ ವ್ಯೂ ನೋಡಿ. ಹತ್ರ ಹೋಗ್ತಾ ಇದ್ದಂಗೆ ವ್ಯೂ ನೋಡಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ನೀರು ಬೀಳೋ ಶಬ್ದ ಇದೆ ನೋಡಿ. ನೋಡಿ, ಅಲ್ಲಿ ಎಷ್ಟು ಈ ಗಗನ ಚುಕ್ಕಿ ಫಾಲ್ಸಲ್ಲೂ 1, 2, 3 ಭಾಗದಲ್ಲಿ ನೀರು ಹರಿತಾ ಇದೆ. ಇದು ಬಂದ್ಬಿಟ್ಟು ಮೇನ್ ವ್ಯೂ ಪಾಯಿಂಟು. ಇನ್ನೊಂದು ವ್ಯೂ ಪಾಯಿಂಟ್ ಬಂದು ಆ ಕಡೆ ಹಿಂದ್ಗಡೆಯಿಂದ ಬರಬೇಕು.
ಅಲ್ಲಿ ಮೇಲಿಂದ ಬೀಳ್ತಿರೋದು ಕಾಣುತ್ತೆ, ಅಂದರೆ ಮೇಲ್ಗಡೆನೇ ಹೋಗಿ ನೋಡ್ದಂಗೆ. ಈ ವ್ಯೂ ಅಲ್ಲಿ ಎಲ್ಲ ಫುಲ್ಲು ಪನೋರಮಿಕ್ ವ್ಯೂ ಇಲ್ಲಿ ಸಿಗುತ್ತೆ. ಇವಾಗಲೂ ನೀರಿದೆ, ಬಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ನೀರು ಹರಿತಾ ಇರುತ್ತೆ. ನೋಡಿ ಅಲ್ಲಿ ಕೆಳಗೆ ನೋಡಿ, ಹಳ್ಳದಲ್ಲಿ ಬಿತ್ತಿ ಹೊಗೆ ಪಾಲ್ ಮಾಡ್ತೀವಿ ಅನ್ನೋ ಎಷ್ಟು ಫೋರ್ಸಲ್ಲಿ ಬೀಳ್ತಾ ಇದೆ. ಇದು ಹೈಟ್ ಬಂದ್ಬಿಟ್ಟು 90 ಮೀಟ್ರು ಹೈಟ್ ಇದೆ. ಅಷ್ಟು ಮೇಲಿಂದ ಬೀಳುತ್ತೆ ನೀರು. ಮತ್ತು ಏಷ್ಯಾದಲ್ಲಿ ಮೊದಲನೇದು ಹೈಡ್ರೋ ಪ್ರಾಜೆಕ್ಟ್ ಸ್ಟೇಷನ್ನು ಇಲ್ಲೇ ಅಂತ ಫಸ್ಟು ಮಾಡಿದ್ರು. ಆವಾಗ ಇಲ್ಲಿಂದ ಕೋಲಾರ ಗೋಲ್ಡ್ ಫೀಲ್ಡ್ ಇದೆಯಲ್ಲ, ಇಲ್ಲಿಗೆ ಪವರ್ ಸಪ್ಲೈ ಮಾಡ್ತಿದ್ದು. ಆಮೇಲೆ ಬೆಂಗಳೂರಿಗೆ ಇಲ್ಲಿಂದ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೋಡಿ, ಇದು ಇನ್ನೊಂದು ವ್ಯೂ ಪಾಯಿಂಟ್ ಇದೆಯಲ್ಲ, ಆ ಕಡೆ ದರ್ಗಾ ಇದೆ ಮೇಲೆ, ಇವರೆಲ್ಲ ಆ ಸೈಡಿಂದ ಹಿಡ್ಕೊಂಡ್ಬಂದು ಇಲ್ಲಿಗೆ ಬಂದಿದ್ದಾರೆ ಈ ಸೈಡಿಂದ ವ್ಯೂ ನೋಡೋದು. ಆ ಕಡೆಯಿಂದ ಅಲ್ಲಿ ಎಚ್ಚರಿಕೆ ಬೋರ್ಡ್ ಹಾಕ್ತಿದ್ದಾರೆ, ಆದರೂ ಜನ ಬರ್ತಾರೆ. ನೋಡಿ ಅಲ್ಲಿ ಕೆಳಗಿಂದ ಒಂದು ವ್ಯೂ, ಇಲ್ಲಿ ಸ್ವಲ್ಪ ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಒಂದೊಂದು ವ್ಯೂ ಪಾಯಿಂಟಲ್ಲೂ ಒಂದೊಂದು ಥರ ಚೆನ್ನಾಗಿದೆ. ನೋಡಿ ಈ ಕಡೆ ವ್ಯೂ ಪಾಯಿಂಟು, ಇದು ಆ ಕಡೆ ನದಿ ಎಲ್ಲ ಚೆನ್ನಾಗಿ ಕಾಣುತ್ತಿದೆ. ಫಾಲ್ಸ್ ಬಿಟ್ಟು ಈ ಕಡೆ ನದಿ ಹರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಮುಂದೆ ಅದು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದು ಹೈಡ್ರೋ ಪ್ರಾಜೆಕ್ಟು ಇದು ಸ್ಟೇಷನ್. ನೋಡಿ ಅಲ್ಲಲ್ಲೇ ಸಣ್ಣದಾಗಿ ಇನ್ನೊಂದು ವಾಟರ್ ಫಾಲ್ ಫಾರ್ಮ್ ಆಗಿದೆ. ಆ ಕಡೆ ಮೇಲೆ ಅಲ್ಲಿ ಪೈಪ್ ಥರ ಇದೆ ನೋಡಿ, ಲಿಫ್ಟು, ಅಲ್ಲಿಂದ ನೀರು ಹೊಡ್ಸಿ ಅಲ್ಲಿ ಕೆಳಗೆ ಇದು ಏನೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.